ಅಶೋಕ ಮತ್ತು ಬೇರೆ ಎಲ್ಲ JDS ಸದಸ್ಯರು GT ದೇವೇಗೌಡ ಮಾತಾಡಿದ್ರು, ಆರ್ ಅಶೋಕ್ ಮಾತಾಡಿದ್ರು, ಆಮೇಲೆ ರೈತ ಸಂಘದವ್ರು ಮಾತಾಡಿದ್ರು, ಆಮೇಲೆ CT ರವಿ ಮಾತಾಡಿದ್ರು, ಭೋಜೇಗೌಡರು ಮಾತಾಡಿದ್ರು, ಆಮೇಲೆ ಇಲ್ಲಿ ನಾರಾಯಣ ಸ್ವಾಮಿ ಮಾತಾಡಿದ್ರು, ಆಮೇಲೆ ಮಂಜೇಗೌಡ ಮಾತಾಡಿದ್ರು, ಯದುವೀರ್ ಅವರು ಮಾತಾಡಿದ್ರು. ಹೀಗೆ ಭಾಳ ಜನ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು. ನಮ್ಮ ಲೀಗಲ್ ಟೀಮ್ನ ಮೋಹನ್ ಕಾತರ್ಕಿ ಅವರೇನು ಹೇಳಿದ್ರು ಅಂತಂದರೆ, ಈ ಸಾರಿ ನಮಗೆ ಸುಮಾರು 30% ಇನ್ಫ್ಲೋನಲ್ಲಿ ಕಡಿಮೆ ಆಗಿದೆ ನೀರು. ಅದರಿಂದ ಇದು ನಮಗೆ ಹೆಚ್ಚು ಮಳೆ ಬಂದಿರತಕ್ಕಂಥ ವರ್ಷ ಅಲ್ಲ. ಯಾಕಂದರೆ ಕಬಿನಿನಲ್ಲಿ 96% ಭರ್ತಿಯಾಗಿದೆ. ಆಮೇಲೆ ಇದರಲ್ಲಿ ಹಾರಂಗಿನಲ್ಲಿ 76% ಭರ್ತಿಯಾಗಿದೆ, ಹೇಮಾವತಿನಲ್ಲಿ 56% ಭರ್ತಿಯಾಗಿದೆ, KRSನಲ್ಲಿ 54% ಭರ್ತಿಯಾಗಿದೆ. ಟೋಟಲು ನಮಗೆ ಭರ್ತಿಯಾಗಿರ್ತಕ್ಕಂಥದ್ದು 63%. ನಮ್ಮ ಜಲಾಶಯಗಳು ಕಾವೇರಿ ಬೇಸಿನ್ನಲ್ಲಿರ್ತಕ್ಕಂಥ 4 ಜಲಾಶಯಗಳಲ್ಲಿ 63% ಮಾತ್ರ ನೀರು ಸಂಗ್ರಹ ಆಗಿದೆ. ನಾವು 12ನೇ ತಾರೀಕು ಮೀಟಿಂಗ್ ಮಾಡಿದಾಗ 5,000 ಕ್ಯೂಸೆಕ್ಸ್ ನೀರು ಕಬಿನಿಗೆ ಬರ್ತಾ ಇತ್ತು ಇನ್ಫ್ಲೋ. ನಾವು ಅಷ್ಟೇ ನೀರನ್ನು ಹೊರಗಡೆ ಬಿಡ್ತಾ ಇದ್ದೋ. ಸೊ ಬಿಳಿಗುಂಡ್ಲು ಹತ್ರ ಸುಮಾರು 5,000 ಕ್ಯೂಸೆಕ್ಸ್ ನೀರು ಹರಿದೋಗ್ತಾ ಇತ್ತು. ಆಮೇಲೆ ಕಬಿನಿನಲ್ಲಿ ನಿನ್ನೆ ಮತ್ತು ಮೊನ್ನೆ ಒಂದು ದಿನ 20,000 ಕ್ಯೂಸೆಕ್ಸ್ ನೀರು 12ನೇ ತಾರೀಕು, 19,000 ಕ್ಯೂಸೆಕ್ಸ್ ನೀರು 13ನೇ ತಾರೀಕು, ಬೆಳಿಗ್ಗೆ 14,000 ಇತ್ತು, ಈಗ 13,000ಕ್ಕೆ ಬಂದಿದೆ. ಸೊ ಇನ್ಫ್ಲೋ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಕಬಿನಿನಲ್ಲಿ. ಯಾಕೆ ಬಂದ ನೀರನ್ನೆಲ್ಲ ಬಿಡಬೇಕಾಗ್ತಿದ್ರೆ ಡ್ಯಾಮ್ನ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಬಿಡಬೇಕಾಗುತ್ತೆ. ಸೊ ದಿಸ್ ಈಸ್ ಒಂದು ಇರ್ತಕ್ಕಂಥ ವಸ್ತುಸ್ಥಿತಿ. ನಮಗೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದರೆ, ಒಟ್ಟಾರೆ ಅಭಿಪ್ರಾಯ, 1 TMC ನೀರನ್ನು ಪ್ರತಿದಿನ ಬಿಡೋಕ್ಕಾಗಲ್ಲ. ಇನ್ನೊಂದು ಅಪೀಲ್ ಹಾಕಲೇಬೇಕು. ಕಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಬಿಡೋಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ, ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು 1 TMC ನೀರು ಬಿಡೋಕ್ಕಾಗದೇ ಇದ್ದರೂ ಕೂಡ 8,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. ಮಳೆ ಬಂದರೆ ಓಕೆ, ಜಾಸ್ತಿ ಮಳೆ ಬಂದರೆ ಓಕೆ. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ 17ರಿಂದ 24ರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ. ಮಳೆ ಬಂದರೆ ಓಕೆ, ಮಳೆ ಬರಲಿಲ್ಲ ಅಂತಂದರೆ ನಿಲ್ಲಿಸ್ಬಿಡೋಣ. ಯಾಕಂದರೆ ಕಳೆದ ವರ್ಷ ಮಳೆ ಬರಲಿಲ್ಲ, ಡಿಸ್ಟ್ರೆಸ್ ಇಯರು ಹೋದ ವರ್ಷ. ಹಾಗಾಗಿ ನಾವು 177.25 TMC ಕೊಡಬೇಕಾಗಿತ್ತು ನಾರ್ಮಲ್ ಇಯರ್ನಲ್ಲಿ. ಆದರೆ ನಾವು ಕೊಟ್ಟದ್ದು 81 ಚಿಲ್ಲರೆ ನೀರನ್ನು TMC ನೀರನ್ನು ಕೊಟ್ಟಿದ್ದು. ಅದಕ್ಕೋಸ್ಕರ ಎಲ್ಲರ ಅಭಿಪ್ರಾಯ, ವಿರೋಧ ಪಕ್ಷದವ್ರದ್ದು ಮತ್ತು ನಮ್ಮ ಮಂತ್ರಿಗಳದು, ನಮ್ಮ MLAಗಳದು, DK ಶಿವಕುಮಾರ್ ಅವ್ರದ್ದು, ಎಲ್ಲರ ಅಭಿಪ್ರಾಯ 8,000 ನೀರು ಬಿಡೋಣ. ಈಗಾಗಲೇ ಕಬಿನಿನಲ್ಲಿ 13,000 ಹೋಗ್ತಾ ಇದೆ, 8,000 ಬಿಡೋಣ.
ಒಂದು ವೇಳೆ ಮಳೆ ಬರದಿರೋದ್ರೆ ಕಡಿಮೆ ಮಾಡೋಣ, ಮತ್ತೆ ಅಪೀಲ್ ಹಾಕೋಣ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ. ಅವರು ನಮ್ಮದು ಮೊಂಡಾಟ ಅಂತ ಆಗಬಾರ್ದು. ನಾವು ನೀರಿದ್ರೆ ನೀರು ಬಿಡ್ತೀವಿ ಅಂತಕ್ಕಂಥದ್ದಾಗಬೇಕು, ನೀರಿಲ್ಲದಾಗ ನೀರು ಬಿಡೋಕ್ಕಾಗಲ್ಲ ಅಂತ ಆಗಬೇಕು. ಅದಕ್ಕೋಸ್ಕರ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 8,000 ನೀರನ್ನು ಬಿಡ್ತೇವೆ. 1 TMC ನೀರನ್ನು ಬಿಡೋಕ್ಕಾಗಲ್ಲ. ಯಾಕಂದರೆ 1 TMC ಅಂದರೆ 11,500 ಕ್ಯೂಸೆಕ್ಸ್ ನೀರು. 24 ಗಂಟೆ ಹೋದರೆ 1 TMC ನೀರು. 24 ಗಂಟೆ 11,500 ಕ್ಯೂಸೆಕ್ಸ್ ನೀರು ಹರಿದ್ರೆ 1 TMC ನೀರಾಗ್ತದೆ. ಅಷ್ಟು ನಮ್ಮ ಹತ್ರ ನೀರಿಲ್ಲದೆ ಇರೋದ್ರಿಂದ ಅಷ್ಟು ನೀರನ್ನು ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ 8,000ವರೆಗೆ ನೀರನ್ನು ಬಿಡಬಹುದು. ಅಷ್ಟು 8,000 ಕ್ಯೂಸೆಕ್ಸನ್ನು ನೀರನ್ನು ಬಿಡೋದು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಮಳೆ ಕಡಿಮೆ ಆದರೆ ಅಥವಾ ಹೆಚ್ಚಾದರೆ ಹೆಚ್ಚಾಗಿ ನಾರ್ಮಲ್ ಆಗಿ ಎಷ್ಟು ನೀರು ಬಿಡಬೇಕು ಅದು ಬಿಡ್ತೀವಿ. ಮಳೆ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ. ಸೊ ದಿಸ್ ಈಸ್ ದಿ ಡಿಸಿಷನ್ ಟೇಕನ್ ಟುಡೇ.